ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಎಂಡ್ ಆಫ್ ದಿ ಡೇ ಯಾರ್ದು ಜಾಸ್ತಿ ಲೈಕು ಕಮೆಂಟು ಬಂದಿದೆ, ಯಾರಿಗೆ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಗುರು, ಈ ಸೀಸನ್ನು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಅದರಲ್ಲೂ ಈ ವೀಕು ತುಂಬ ಇಂಪಾರ್ಟೆಂಟ್ ಗುರು. ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಕಂಟೆಸ್ಟೆಂಟು ಮನೆಗೆ ಹೋಗೋದಂತೂ ಗ್ಯಾರಂಟಿ. ನೀವು ಮಾಡಬೇಕಾಗಿರೋದು ಇಷ್ಟೇ ಗುರು, ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗನ್ನು ಹಾಕ್ಕೊಳ್ಳಿ. ನಮ್ಮ ಕಂಟೆಸ್ಟೆಂಟ್ ಸೇಫು ಅಂತ ನೀವು ಮೈ ಮರೆತರೆ ನಿಮ್ಮ ಕಂಟೆಸ್ಟೆಂಟ್ ಆಚೆ ಬರೋದಂತೂ ಗ್ಯಾರಂಟಿ. ಎಷ್ಟು ಜನ ಎಲಿಮಿನೇಟ್ ಆಗ್ತಾರೆ ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಈ ವೀಕು ಬಿಗ್ ಬಾಸ್ TRP ಅಂತೂ ಬ್ಯಾಂಗ್ 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 ಅಂತ ಹೇಳ್ಬೋದು, ಒಡೆದೋಗುತ್ತೆ. ಆ ರೇಂಜ್ಗಿರುತ್ತೆ. ವೈಲ್ಡ್ ಕಾರ್ಡ್ಸ್ ಕೂಡ ಎಂಟ್ರಿ ಆಗ್ತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಇದರಲ್ಲಿ ವೋಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ ಗುರು. ಎಕ್ಸೆಪ್ಟ್ ಫೈನಲಿಸ್ಟ್ 4 ಜನ, ಮಾಳು, ಸ್ಪಂದನ ಮತ್ತು ಸುಧೀರಣ್ಣ, ಅಶ್ವಿನಿ ಗೌಡ, ಈ 4 ಜನ ಬಿಟ್ಟು ಇನ್ನು ಉಳಿದಿರೋರು ಎಲ್ಲರೂ ಕೂಡ ಈ ವೀಕು ನಾಮಿನೇಷನ್ಸಲ್ಲಿ ಇದ್ದಾರೆ. ಬಿಗ್ ಬಾಸು ಮಾಸ್ ಆಗಿ ಎಲ್ಲರನ್ನೂ ನಾಮಿನೇಷನ್ಸ್ಗೆ ತಂದಿದ್ದಾರೆ. ಯಾರ್ಯಾರ ತಾಕತ್ತು ಎಷ್ಟಿದೆಯೋ ನೋಡೋಣ. ಇದರಲ್ಲಿ ಯಾರು ಉಳ್ಕೋತಾರೋ ಯಾರು ಹೋಗ್ತಾರೋ ಅನ್ನೋದು ಬಿಗ್ ಬಾಸು ಪ್ಲ್ಯಾನು. ಅದೇ ರೀತಿ ಈಗ ವೋಟಿಂಗಲ್ಲಿ ಬಂದಾಗ ನಿಜವಾಗ್ಲೂ ಗುರು, ಯಾರು ಇರ್ತಾರೆ ಯಾರು ಹೋಗ್ತಾರೆ ಅಂತ ಸ್ಟ್ರಾಂಗ್ ಆಗಿ ಹೇಳೋಕ್ಕೆ ಆಗೋದಿಲ್ಲ ಗುರು. ಆ ಥರ ಇದೆ ವೋಟಿಂಗು. ಫುಲ್ಲು ವೋಟಿಂಗ್ ಲಿಸ್ಟನ್ನು ನೋಡಿದಾಗ ಬಾಟಮಲ್ಲಿ ಬಂದಾಗ ಬರೀ 1% ಬೀಳ್ತಾ ಇದೆ ಗುರು. ಬಾಟಮಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಗೆ ನಿಜವಾಗ್ಲೂ ನಾನು ಶಾಕ್ ಗುರು. 1% ವೋಟಿಂಗ್ ಬೀಳ್ತಾ ಇದೆ ಅಂತಂದರೆ, ನಾನು ಇದೇ ಫಸ್ಟ್ ಟೈಮು ಇಷ್ಟು ಸೀಸನ್ಗಳಿಂದ ನಾನು ಬಿಗ್ ಬಾಸನ್ನು ನೋಡ್ತಾ ಇದ್ದೀನಿ. ಆ್ಯಸ್ ಎ ಬಿಗ್ ಬಾಸ್ ಫ್ಯಾನ್ ಆಗಿ ಬರೀ 1% ವೋಟಿಂಗ್ ಬೀಳ್ತಾ ಇರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದರಲ್ಲೂ ಈ ವೀಕಲ್ಲಿ ನೋಡ್ತಾ ಇದ್ದೀನಿ 1% ವೋಟಿಂಗ್ ಬಂದು 3 ಜನಕ್ಕೆ ಬೀಳ್ತಾ ಇದೆ ಗುರು. ಯಾರ್ಯಾರಿಗೆ ಅಂತಂದರೆ ಸತೀಶ್ ಅಣ್ಣಗೆ, ಮಂಜಕ್ಕಾಗೆ ಮತ್ತು ನಮ್ಮ ಜಾನ್ವಿ ಮೇಡಮ್ಗೆ, ಈ 3 ಜನಕ್ಕೂ ಬರೀ 1% ವೋಟಿಂಗ್ ಅಷ್ಟೇ ಬೀಳ್ತಾ ಇದೆ. ಅದಾದಮೇಲೆ 3% ಆಫ್ ವೋಟಿಂಗ್ ಅನ್ನೋದು ಇಬ್ಬರಿಗೆ ಬೀಳ್ತಾ ಇದೆ. ಧ್ರುವಂತ್ ಮತ್ತು ಅಶ್ವಿನಿ SN ಇವರಿಬ್ಬರಿಗೂ ಕೂಡ 3% ಬೀಳ್ತಾ ಇದೆ. ಬಾಟಮಲ್ಲಿ ಇರೋರಿಗೆ ಹೋಲಿಕೆ ಮಾಡಿಕೊಂಡ್ರೆ ಇವ್ರಿಗೆ ಒಂದು 2% ಜಾಸ್ತಿ ಇದೆ ಅಂತ ಹೇಳ್ಬೋದು. ಬಟ್ ಅದು 2% ಏನು ಜಾಸ್ತಿ ದೊಡ್ಡ ವಿಚಾರ ಏನಲ್ಲ. ಸ್ವಲ್ಪ ವೋಟ್ ಇನ್ಕ್ರೀಸ್ ಹಾಕ್ಕೊಂಡ್ರೆ ಅವರು ಬಾಟಮ್ ಬರ್ತಾರೆ, ಗ್ಯಾರಂಟಿ ಬಾಟಮ್ ಬರ್ತಾರೆ, ಹೇಳೋಕ್ಕಾಗೋದಿಲ್ಲ. ಅದಾದಮೇಲೆ 6% ಬಂದು 3 ಜನಕ್ಕೆ ಬಂದಿದೆ. ಅದು ಯಾರಿಗೆ ಅಂತಂದರೆ ಅಭಿಷೇಕ್ಗೆ 6% ವೋಟ್ ಬೀಳ್ತಾ ಇದೆ, ಚಂದ್ರಪ್ರಭಾ ಅವರಿಗೆ 6% ವೋಟ್ ಬೀಳ್ತಾ ಇದೆ, ರಾಶಿಕಾ ಶೆಟ್ಟಿ ಅವರಿಗೆ 6% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಈ 3 ಜನಕ್ಕೂ 6% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 6% ಅಂದರೆ ಗುಡ್ ಅಂತ ಹೇಳ್ಬೋದು. ಯಾಕಂತಂದ್ರೆ 13 ಜನ ಇರೋದ್ರಲ್ಲಿ 6% ಆಫ್ ವೋಟಿಂಗ್ ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಬೀಳ್ತಾ ಇದೆ ಅಂತ ಹೇಳ್ಬೋದು. ಬಟ್ 6% ಕೂಡ ಗ್ಯಾರಂಟಿ ಇಲ್ಲ ಗುರು. ಇಲ್ಲಿಂದ ಎಲ್ಲರೂ ಡೇಂಜರ್ ಝೋನೆ ಅಂತ ಹೇಳ್ಬೋದು. ಯಾರು ಬೇಕಾದರೂ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಬಟ್ ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಟಾಪ್ ಅಂತ ಬಂದಾಗ ಟಾಪಲ್ಲಿ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ಗಿಲ್ಲಿ ನಟ ಇದ್ದಾರೆ ಗುರು. ಗಿಲ್ಲಿ ನಟಗೆ ತುಂಬ ಸ್ಟ್ರಾಂಗ್ ಹೆವಿ ವೋಟಿಂಗ್ ಬೀಳ್ತಾ ಇದೆ. 23% ಆಫ್ ವೋಟಿಂಗ್ ಅನ್ನೋದು ಗಿಲ್ಲಿ ನಟಗೆ ಬೀಳ್ತಾ ಇದೆ. ಸಖತ್ ವೋಟಿಂಗ್ ಅಂತ ಹೇಳ್ಬೋದು. ಇಷ್ಟು 13 ಜನ ಇದ್ದು ಕೂಡ ಇದರಲ್ಲಿ 23% ಆಫ್ ವೋಟಿಂಗು ಅಂತಂದರೆ ತುಂಬ ಸ್ಟ್ರಾಂಗ್ ಹೆವಿ ವೋಟಿಂಗ್ ಬೀಳ್ತಾ ಇದೆ ಅಂತ ಹೇಳ್ಬೋದು ಗಿಲ್ಲಿ ನಟಗೆ. ನೆಕ್ಸ್ಟು ಸೆಕೆಂಡ್ ಪ್ಲೇಸಲ್ಲಿ ಬಂದಾಗ ರಕ್ಷಿತಾ ಇದ್ದಾರೆ. ರಕ್ಷಿತಾ ಕೂಡ ಸಕ್ಕದಾಗಿ ವೋಟಿಂಗ್ ಬೀಳ್ತಾ ಇದೆ ಗುರು. 18% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 18% ಅಂತಂದರೆ ಸಾಮಾನ್ಯವಾದ ವಿಚಾರ ಅಲ್ಲ. ತುಂಬ ಸ್ಟ್ರಾಂಗ್ ಆಗಿ ರಕ್ಷಿತಾ ಅವರು ಕೂಡ ವೋಟ್ ಅನ್ನೋದು ಬೀಳ್ತಾ ಇದೆ. ಅದಾದಮೇಲೆ 3rd ಪ್ಲೇಸಲ್ಲಿ ನಮ್ಮ ಕ್ಯೂಟಿಪೈ ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವರು ಕೂಡ ಸ್ಟ್ರಾಂಗ್ ಆಗಿ ವೋಟಿಂಗ್ ಬೀಳ್ತಾ ಇದೆ ಗುರು. 12% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಈ ಟಾಪ್ 3 ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು, ವೋಟಿಂಗ್ ಅನ್ನೋದು ಚೆನ್ನಾಗಿ ಬೀಳ್ತಾ ಇದೆ. ಅದಾದಮೇಲೆ 4th ಪ್ಲೇಸಲ್ಲಿ 10% ಇದೆ ಗುರು. ಇಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ, ಧನುಷು ಮತ್ತು ಮಲ್ಲಮ್ಮ. ಇಬ್ಬರಿಗೂ ಕೂಡ 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸ್ಟ್ರಾಂಗ್ ಆಗಿ ವೋಟಿಂಗ್ ಬೀಳ್ತಾ ಇದೆ. ಮಲ್ಲಮ್ಮಗೆ ಏನಾದರೂ ನೀವು ವೋಟಿಂಗ್ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಗುರು. ಮಲ್ಲಮ್ಮಗೆ ವೋಟಿಂಗ್ ಬೀಳ್ತಾ ಇದೆ. ನೀವು ನಿಮ್ಮ ಫೇವ್ರೇಟ್ಗೆ ವೋಟಿಂಗನ್ನು ಹಾಕ್ಕೊಳ್ಳಿ. ಬಿಗ್ ಬಾಸು ಯಾವ ರೀತಿ ಡಿಸಿಷನ್ ತಗೊತಾರೋ ಗೊತ್ತಿಲ್ಲ. ನನಗಿರೋ ಇನ್ಫಾರ್ಮೇಷನ್ ಏನು ಅಂತಂದರೆ, ಯಾರು ಕಂಟೆಂಟನ್ನು ಕೊಡ್ತಾ ಇಲ್ವೋ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ಆಚೆ ಹಾಕ್ತಾರೆ ಗುರು. ಇದು
ಬಿಗ್ ಬಾಸ್ ಟೀಮು ಮಾಡಿರ್ತಕ್ಕಂಥ ಪ್ಲ್ಯಾನು ಮ್ಯಾಕ್ಸಿಮಮ್ ಒಂದು 5ರಿಂದ 6 ಜನನ ಕಳಿಸೋ ಚಾನ್ಸಸ್ಸು ತುಂಬ ಹೈ ಆಗಿದೆ. ನೋಡೋಣ, ವೋಟಿಂಗು ಹೋಗ್ತಾ ಹೋಗ್ತಾ ಇನ್ನು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಾಟಮಲ್ಲಿ ಮತ್ತು ಸೆಂಟ್ರಲ್ ಇರೋರಿಗೆ ಎಲ್ಲನೂ 1 or 2, 3% ಅಷ್ಟೇ ಡಿಫ್ರೆನ್ಸ್ ಇರೋದು. ಯಾರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ಇರ್ಬೋದು. ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.